इसलिए कम से कम हम इतना तो पुरुषार्थ कर सकते हैं, ಅದಕ್ಕೋಸ್ಕರ ಕಡಿಮೆಗಿಂತ ಕಡಿಮೆ ನಾವು ಇಷ್ಟಾದರೂ ಪುರುಷಾರ್ಥ ಮಾಡ್ಬೋದಾಗಿದೆ. कि इस देह में जो श्रेष्ठ से श्रेष्ठ अंग आंखें हैं, ಈ ದೇಹದಲ್ಲಿ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಅಂಗ ಏನಿದೆ, ಕಣ್ಣುಗಳು, दृष्टि, उसकी याद में तो टिक सकते हैं. तो ಮತ್ತೆ ಆ ದೃಷ್ಟಿ ಆಗಿದೆ, तो ಅದರ ನೆನಪಿನಲ್ಲಾದರೂ ಸ್ಥಿರ ಆಗಿರ್ಬೋದಾಗಿದೆ ಅಲ್ವಾ. नीचा लक्ष्य लिया, ऊंचे लक्ष्य को छोड़ा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ನಿಮ್ನ ಕೋಟಿಯ ಲಕ್ಷ್ಯವನ್ನು ತಗೊಂಡ್ರ, ಶ್ರೇಷ್ಠ ಲಕ್ಷ್ಯವನ್ನು ಬಿಟ್ಬಿಟ್ರ या नहीं छोड़ा, ಅಥವಾ ಬಿಟ್ಟಿಲ್ವಾ. नीचा लक्ष्य लिया या नहीं लिया, ನಿಮ್ನ ಕೋಟಿಯ ಲಕ್ಷ್ಯವನ್ನು ತಗೊಂಡಿದ್ದೀರೋ ಅಥವಾ ಇಲ್ವೋ. नीचा लक्ष्य ले लिया, ನಿಮ್ನ ಕೋಟಿಯ ಲಕ್ಷ್ಯವನ್ನು ತಗೊಂಡ್ಬಿಟ್ಟಿದ್ದೀರಾ, ऊंचे लक्ष्य को छोड़ दिया. ಉನ್ನತವಾಗಿರುವಂಥ ಲಕ್ಷ್ಯವನ್ನು ಬಿಟ್ಬಿಟ್ಟಿದ್ದೀರಾ. ये तो असंभव है, ಇದಂತೂ ಅಸಂಭವ ಆಗಿದೆ. ये हो ही नहीं सकता. ಇದಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. इस दुनिया में देह में रहे, ಅಂದರೆ ಈ ಪ್ರಪಂಚದಲ್ಲಿ ದೇಹದಲ್ಲಿ ಇದ್ರೂ ಸಹ और देह के अंग याद ना आए, ದೇಹದ ಅಂಗಗಳು ನೆನಪಿಗೆ ಬರಬಾರ್ದು. देह के अंगों के संग करने वाले हम न बने. ದೇಹದ ಅಂಗಗಳ ಸಂಗ ಮಾಡುವಂಥವ್ರು ನಾವು ಆಗಬಾರ್ದು. तो नीचा लक्ष्य लेने वाले ಮತ್ತೆ ನಿಮ್ನ ಕೋಟಿಯ ಲಕ್ಷ್ಯವನ್ನು ತಗೊಳ್ಳುವಂಥವ್ರು नीचा पुरुषार्थ करेंगे ನಿಮ್ನ ಕೋಟಿಯ ಪುರುಷಾರ್ಥವನ್ನು ಮಾಡ್ತಾರ, या ऊंचा पुरुषार्थ करेंगे. ಅಥವಾ ಉನ್ನತವಾಗಿರುವಂಥ ಪುರುಷಾರ್ಥ ಮಾಡ್ತಾರ. है लक्ष्य ही नीचा हो गया. ಅವ್ರದಂತೂ ಲಕ್ಷ್ಯನೇ ನಿಮ್ನ ಕೋಟಿದಾಗ ಹೋಗ್ಬಿಡುತ್ತೆ. जिनके अंदर पक्का दृढ़ निश्चय है, ಯಾರ ಮನಸ್ಸಿನಲ್ಲಿ ಪಕ್ಕಾ ದೃಢ ನಿಶ್ಚಯ ಇದೆ, क्या क्या हम तो बाप के जो पक्के बच्चे 4.5 लाख हैं. ಏನಂತ ಅಂದರೆ ಯಾರು ತಂದೆ ಪಕ್ಕಾ ಮಕ್ಕಳಾಗಿದ್ದಾರೆ 4.5 ಲಕ್ಷ. आत्मिक स्थिति में रहने वाले, ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥವ್ರು, कुछ भी हो जाए दुनिया में, ಪ್ರಪಂಚದಲ್ಲಿ ಏನೇ ಆಗ್ಬಿಡ್ಲಿ, लास्ट जो परीक्षा होगी माया के लास्ट पेपर में, ಮತ್ತು ಕೊನೆಯಲ್ಲೇನು ಫೈನಲ್ ಪೇಪರ್ ಆಗುತ್ತೆ, ಲಾಸ್ಟ್ ಪೇಪರು, ಆ ಫೈನಲ್ ಪೇಪರ್ನಲ್ಲಿ ಮಾಯಾ ಪರೀಕ್ಷೆಯಲ್ಲಿ हम पास होके दिखाएंगे ನಾವು ಪಾಸ್ ಆಗ್ಬಿಟ್ಟು ತೋರಿಸ್ತೀವ, या फेल हो जाएंगे. ಅಥವಾ ನಾವು ಫೇಲ್ ಆಗೋಗ್ತೀವ. है पास होकर के दिखाएंगे. ನಾವು ಪಾಸ್ ಆಗ್ಬಿಟ್ಟು ತೋರಿಸ್ತೀವಿ. कोई भी दूसरे धर्म में कन्वर्ट होने वालों में हमारी दृष्टि नहीं जा सकती. ಯಾವುದೇ ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗುವಂಥವ್ರು ಇರ್ತಾರೆ, ಅವರ ಮೇಲೆ ನಮ್ಮದು ದೃಷ್ಟಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. उनका संग का रंग हम नहीं करेंगे. ಅವ್ರ ಸಂಘದ ರಂಗನ ನಾವು ತಗೊಳ್ಳೋದೇ ಇಲ್ಲ. क्योंकि बाप ने बोला है, ಯಾಕೆಂದರೆ ತಂದೆ ಹೇಳಿದ್ದಾರೆ, जो स्वधर्मी होंगे ಯಾರು ಸ್ವಧರ್ಮಿ ಆಗಿರ್ತಾರೆ वो बाप की हर बात कम से कम मानेंगे जरूर. ಯಾರು ಸ್ವಧರ್ಮಿಗಳಾಗಿರ್ತಾರೆ ಅವರು ತಂದೆಯ ಮಾತನ್ನು ಖಂಡಿತವಾಗಿ ಕೇಳೇ ಕೇಳ್ತಾರೆ. भले वर्तमान समय में अभी चल पाए या न चल पाए, ಭಲೆ ಇವಾಗ ವರ್ತಮಾನ ಸಮಯದಲ್ಲಿ ನಡೀಲಿ ಅಥವಾ ನಡೀಲಿಕ್ಕಾಗದೇ ಇರಲಿ. और जो कच्चे होंगे, ಮತ್ತು ಯಾರು ಅಪರಿಪಕ್ವ ಆಗಿರ್ತಾರೆ, कच्चे का मतलब दूसरे धर्म में कन्वर्ट होकर के ब्राह्मण बने हैं आकर के. ಅಪರಿಪಕ್ವ ಆಗಿರೋರು ಅಂದರೆ ಯಾರು ಬೇರೆ ಧರ್ಮದಲ್ಲಿ ಕನ್ವರ್ಟ್ ಆಗಿಬಿಟ್ಟು ಬಂದ್ಬಿಟ್ಟು ಬ್ರಾಹ್ಮಣರಾಗಿರ್ತಾರೆ. द्वापर युग से ढेर के ढेर भारतवासी कन्वर्ट हुए हैं. ದ್ವಾಪರ ಯುಗದಿಂದ ತುಂಬ ಜಾಸ್ತಿ ಭಾರತವಾಸಿಗಳು ಕನ್ವರ್ಟ್ ಆಗ್ತಾ ಬಂದಿದ್ದಾರ या नहीं हुए ಅಥವಾ ಆಗಿಲ್ವಾ? हैं? ढेर के ढेर कन्वर्ट हुए. ತುಂಬ ಜಾಸ್ತಿ ಜನಗಳು ಕನ್ವರ್ಟ್ ಆಗಿದ್ದಾರೆ.
तो जिनमें कन्वर्शन के संस्कार हैं ಮತ್ತು ಯಾರಲ್ಲಿ ಕನ್ವರ್ಷನ್ ಆಗುವಂಥ ಸಂಸ್ಕಾರ ಇರುತ್ತೆ वो ऐसे गुरुओं की बात मान लेंगे फट से ಅವರು ಈ ಥರ ಗುರುಗಳ ಮಾತನ್ನ ತಕ್ಷಣ ಕೇಳಿಬಿಡ್ತಾರೆ. कि ये तो बिल्कुल नहीं हो सकता, ಅಂದರೆ ಈ ಥರ ಅಂತೂ ಬಿಲ್ಕುಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. कि देह में रहते रहते ಈ ದೇಹದಲ್ಲಿ ಇರ್ತಾ ಇರ್ತಾ हम देह के श्रेष्ठ अंगों से भी आकर्षित न हो, ಈ ದೇಹದ ಶ್ರೇಷ್ಠ ಅಂಗಗಳಿಂದನೂ ನಾವು ಆಕರ್ಷಿತರಾಗಬಾರ್ದು. वो भी हमको याद ना आए. ಅದು ಸಹ ನಮಗೆ ನೆನ್ಪು ಬರಬಾರ್ದು. अब बताओ, बाप ने हमको क्या लक्ष्य दिया है? ಮತ್ತೆ ಇವಾಗ ಹೇಳಿ, ತಂದೆ ನಮಗೆ ಏನು ಲಕ್ಷ್ಯವನ್ನು ಕೊಟ್ಟಿದ್ದಾರೆ? विभिचारी बनने का लक्ष्य दिया है ವ್ಯಭಿಚಾರಿ ಆಗುವಂಥ ಲಕ್ಷ್ಯವನ್ನು ಕೊಟ್ಟಿದ್ದಾರಾ, या इंद्रियों से अव्यभिचारी बनने का लक्ष्य दिया है? ಅಥವಾ ಇಂದ್ರಿಯಗಳಿಂದ ಅವ್ಯಭಿಚಾರಿ ಆಗುವಂಥ ಲಕ್ಷ್ಯವನ್ನು ಕೊಟ್ಟಿದ್ದಾರಾ? है अव्यभिचारी बनने का लक्ष्य दिया है. ಅವ್ಯಭಿಚಾರಿ ಆಗುವಂಥ ಲಕ್ಷ್ಯವನ್ನು ಕೊಟ್ಟಿದ್ದಾರೆ. हमारी इंद्रियां लक्ष्य हमारा है, ನಮ್ಮ ಇಂದ್ರಿಯಗಳು ಅಂದರೆ ಲಕ್ಷ್ಯ ಏನಿದೆ ಅದು ಸಹ ನಮ್ಮದೇ ಆಗಿರುತ್ತೆ. कि एक बाप की दृष्टि में डूबने के सिवाय ಅಂದರೆ ಒಬ್ಬ ತಂದೆ ದೃಷ್ಟಿಯಲ್ಲಿ ಮುಳುಗೋದನ್ನು ಬಿಟ್ಟು और हम कोई को नहीं याद करेंगे. ಬೇರೆ ಯಾರನ್ನು ನಾವು ನೆನ್ಪು ಮಾಡೋದಿಲ್ಲ. अंतिम पुरुषार्थ में हमारी ऐसी अवस्था जरूर बनेगी. ಅಂತಿಮ ಪುರುಷಾರ್ಥದಲ್ಲಿ ನಮ್ಮದು ಈ ಥರ ಅವಸ್ಥೆ ಖಂಡಿತವಾಗಿ ಆಗುತ್ತೆ. एक बाप दूसरा न कोई, ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. माने एक बाप की आत्मा मेरी, ಅಂದರೆ ಒಬ್ಬ ತಂದೆಯ ಆತ್ಮ ನಂದಾಗಿದೆ. आंखें मेरी नहीं ಕಣ್ಣುಗಳು ನಂದಾಗಿಲ್ವಾ? है, है? हाँ, ಅದಕ್ಕೆ ಯಾರೋ ಹೇಳಿದ್ರು ಅದು ಸಹ ನಮ್ಮದೇ ಆಗಿದೆ ಅಂತ. एक बाप मेरा तो बाप कोई मुर्दा थोड़े ही है. ಒಬ್ಬ ತಂದೆ ನಮ್ಮವರಾಗಿದ್ದಾರೆ ಅಂದರೆ ತಂದೆ ಹೆಣ ಆಗಿದ್ದಾರಾ? ಇಲ್ಲ. मुर्दा है या जीता जागता है? ಅವರು ಬದುಕಿರುವಂಥವ್ರು ಜೀತ ಜಾಗ್ತಾ ಆಗಿದ್ದಾರಾ ಅಥವಾ ಹೆಣ ಆಗಿದ್ದಾರಾ? जीता जागता है. ಬದುಕಿರೋಂಥವ್ರಾಗಿದ್ದಾರೆ. उसकी जो भी इंद्रियां हैं, ಅವ್ರದ್ದೇನೇ ಇಂದ್ರಿಯಗಳಿದೆ, ज्ञान इंद्रियां हो या भ्रष्ट इंद्रियां हो, वो उनसे भी कार्य करता है या नहीं करता है? ಜ್ಞಾನೇಂದ್ರಿಯಗಳೇ ಆಗಿರಲಿ ಅಥವಾ ಭ್ರಷ್ಟ ಇಂದ್ರಿಯಗಳೇ ಆಗಿರಲಿ, ಆ ಇಂದ್ರಿಯಗಳಿಂದ ಅವ್ರ ಕಾರ್ಯವನ್ನು ಮಾಡ್ತಾರೋ ಇಲ್ವೋ? है एक आदमी बोलता है करता है, बाकी सब चुप. ಒಬ್ಬರು ಯಾರೋ ಹೇಳ್ತಾ ಇದ್ದಾರೆ ಮಾಡ್ತಾರೆ ಅಂತ, ಮಿಕ್ಕಿದವರೆಲ್ಲರೂ ಸುಮ್ಮನೆ ಇದ್ದಾರೆ. अरे बताओ भाई, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಹೇಳಿ. है करता है, फिर एक ही बोल रहा है, ಮಾಡ್ತಾರೆ ಮತ್ತು ಒಬ್ಬರೇ ಹೇಳ್ತಾ ಇದ್ದಾರೆ, दूसरे एकदम चुप. ಬೇರೆಯವರೆಲ್ಲ ಪೂರ್ತಿ ಸೈಲೆಂಟ್ ಆಗಿದ್ದಾರೆ. समझ नहीं आ रहा है, अब तुम समझा दो, खड़े हो. ಯಾರೋ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಅಂತ, ಅದಕ್ಕೆ ಬಾಬಾ ಅವ್ರಿಗೆ ಹೇಳ್ತಿದ್ದಾರೆ, ಸರಿ ನೀವು ನಿಂತ್ಕೊಂಡು ಎಲ್ಲರಿಗೂ ಅರ್ಥ ಮಾಡಿಸಿ. तुम्हारी समझ में आ गया? ನಿಮ್ಗೆ ಅರ್ಥ ಆಗ್ಬಿಡ್ತಾ? है आ गया, इसकी समझ में तो आ गया, बस समझाओ. ಅವ್ರಂದ್ರು ಹಾಂ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೋಡಿ ಇವ್ರಿಗಂತೂ ಅರ್ಥ ಆಗ್ಬಿಟ್ಟಿದೆ, ಮತ್ತು ಅವ್ರಿಗೆ ಹೇಳ್ತಿದ್ದಾರೆ ನಿಂತ್ಕೊಳ್ಳಿ ಮತ್ತು ನೀವೆಲ್ಲರಿಗೂ ಅರ್ಥ ಮಾಡಿಸಿ ಅಂತ. अरे सीधी सी बात है, एक शिव बाबा मेरा, दूसरा ना कोई. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನೇರವಾಗಿರೋ ಮಾತೇ ಇದಾಗಿದೆ. ಏನಂತ, ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ನನ್ನವರಲ್ಲ, ಶಿವಬಾಬಾನೇ ನಮ್ಮವರಾಗಿದ್ದಾರೆ. तो जब शिव बाबा मेरा है ಮತ್ತು ಯಾವಾಗ ಶಿವಬಾಬಾನೇ ನಮ್ಮವರಾಗಿದ್ದಾರೆ, तो शिव माने आत्मा, ಮತ್ತು ಶಿವ ಅಂದ್ರೇ ಆತ್ಮ. और वो शिव आत्मा ಮತ್ತು ಆ ಶಿವ ಆತ್ಮ जब मुकर्रर रथ में प्रवेश करता है, ಯಾವಾಗ ಮುಖರ ರಥದಲ್ಲಿ ಪ್ರವೇಶ ಮಾಡ್ತಾರೆ, एक व्यापी बनता है. ಏಕವ್ಯಾಪಿ ಆಗ್ತಾರೆ. दुनिया भले कहती रहे सर्वव्यापी, ಭಲೆ ಪ್ರಪಂಚದವ್ರು ಹೇಳ್ತಾ ಇರಲಿ ಸರ್ವವ್ಯಾಪಿ ಅಂತ, लेकिन गीता में तो बता दिया. ಆದರೆ ಗೀತೆಯಲ್ಲಂತೂ ಹೇಳ್ಬಿಟ್ಟಿದ್ದಾರೆ. क्या? ಏನಂತ ಹೇಳಿದ್ದಾರೆ? जहाँ सूरज चांद सितारों का प्रकाश भी नहीं पहुँचता, ಎಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಪ್ರಕಾಶನೇ ತಲುಪೋದಿಲ್ಲ, मैं उस परम धाम का रहने वाला हूँ. ನಾನು ಆ ಪರಮಧಾಮದಲ್ಲಿ ಇರುವಂಥವನಾಗಿದ್ದೀನಿ.
तो जो इस बात को न मानने वाले होंगे, ಮತ್ತು ಯಾರು ಈ ಮಾತನ್ನು ನಂಬುವಂಥವರೇ ಆಗಿರೋದಿಲ್ಲ, गीता के धर्मशास्त्र को मानने वाले नहीं होंगे, ಗೀತೆಯ ಧರ್ಮಶಾಸ್ತ್ರವನ್ನು ನಂಬುವಂಥವರೇ ಆಗಿರೋದಿಲ್ಲ, वो तो कहेंगे ही सर्वव्यापी है। ಮತ್ತು ಅವರಂತೂ ಇದೇ ರೀತಿ ಹೇಳ್ತಾರೆ ಸರ್ವವ್ಯಾಪಿ ಆಗಿದ್ದಾರೆ ಅಂತ. और मानने वाले क्या कहेंगे? ಮತ್ತು ಯಾರು ನಂಬುವಂಥವ್ರಾಗಿರ್ತಾರೆ ಅವರೇನಂತ ಹೇಳ್ತಾರೆ? अरे गीता में लिखा हुआ है। ಅವರಂತೂ ಹೇಳ್ತಾರೆ, ಅರೆ ಗೀತೆಯಲ್ಲಿ ಬರೆದಿದ್ದಾರೆ, सब धर्मों का धर्म पिता होता है, धर्मशास्त्र भी होता है। ಎಲ್ಲ ಧರ್ಮಗಳ ಧರ್ಮಪಿತನೂ ಇರ್ತಾರೆ, ಧರ್ಮಶಾಸ್ತ್ರಗಳು ಇರುತ್ತೆ. तो हमारा धर्म पिता भी है, हमारा धर्मशास्त्र भी एक है। ಮತ್ತು ಅದೇ ರೀತಿ ನಮ್ಮ ಧರ್ಮಪಿತನೂ ಇದ್ದಾರೆ, ನಮ್ಮ ಧರ್ಮಶಾಸ್ತ್ರನೂ ಒಂದೇ ಆಗಿದೆ. ढेर के ढेर नहीं, ತುಂಬ ಜಾಸ್ತಿ ಸಂಖ್ಯೆಯಲ್ಲೇನಿಲ್ಲ. तो हमारे धर्मशास्त्र में तो ये लिखा हुआ है ಮತ್ತು ನಮ್ಮ ಧರ್ಮಶಾಸ್ತ್ರದಲ್ಲಂತೂ ಇದೇ ಬರೆದಿದ್ದಾರೆ, कि मैं एक व्यापी हूँ या सर्वव्यापी हूँ। ನಾನು ಏಕವ್ಯಾಪಿ ಆಗಿದ್ದೀನ ಅಥವಾ ನಾನು ಸರ್ವವ್ಯಾಪಿ ಆಗಿದ್ದೀನ? एक व्यापी हूँ, ನಾನಂತೂ ಏಕವ್ಯಾಪಿ ಆಗಿದ್ದೀನಿ. और इस सृष्टि पर भी एक व्यापी बन करके ही आता है। ಮತ್ತು ಈ ಸೃಷ್ಟಿಯಲ್ಲೂ ಸಹ ಅವರು ಏಕವ್ಯಾಪಿ ಆಗಿಬಿಟ್ಟೇ ಬರ್ತಾರೆ. एक ब्रह्म ब्रह्मा में आता है, ಒಬ್ಬ ಬ್ರಹ್ಮ ಯಾರಿದ್ದಾರೆ ಅವರಲ್ಲಿ ಬರ್ತಾರ, या अनेक ब्रह्मा नामधारियों में आता है, ಅಥವಾ ಅನೇಕ ಬ್ರಹ್ಮ ಹೆಸರನ್ನ ಪಡೆಯುವಂಥವ್ರು ಯಾರೇ ಇದ್ದಾರೆ ಎಲ್ಲರಲ್ಲೂ ಬರ್ತಾರ. बाप बनकर ತಂದೆ ಆಗ್ಬಿಟ್ಟು ಯಾರಲ್ಲಿ ಬರ್ತಾರೆ? एक ब्रह्म परम ब्रह्म में आता है। ಒಬ್ಬರೇ ಯಾರಿದ್ದಾರೆ ಪರಂ ಬ್ರಹ್ಮ ಅವರಲ್ಲೇ ಬರ್ತಾರೆ. जिसके लिए बोला है, ಅವರಿಗೋಸ್ಕರ ಹೇಳಿದ್ದಾರೆ स्वर्ग को याद करो, ಸ್ವರ್ಗವನ್ನ ನೆನ್ಪು ಮಾಡಿ ಅಂತ. अपने परम धाम को याद करो, ನಿಮ್ಮ ಪರಮಧಾಮವನ್ನ ನೆನ್ಪು ಮಾಡಿ, और मुझे शिव बाबा को याद करो। ಮತ್ತೆ ನಾನು ಯಾರಿದ್ದೀನಿ ಶಿವಬಾಬಾ ನನ್ನನ್ನು ನೆನ್ಪು ಮಾಡಿ. तो तीन तीन को याद करें या एक को याद करें? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತು ಮೂರು ಜನನ ನೆನ್ಪು ಮಾಡಬೇಕಾ ಅಥವಾ ಒಬ್ಬರನ್ನೇ ನೆನ್ಪು ಮಾಡಬೇಕಾ? है? अरे एक में ही तीनों हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಒಬ್ಬರಲ್ಲೇ ಮೂರು ಇದ್ದಾರೆ. एक हमारा बाप का घर भी है, ಒಬ್ಬರು ನಮ್ಮ ತಂದೆಯ ಮನೆನೂ ಆಗಿದ್ದಾರೆ. मत्योनि परम ब्रह्म तस्मिन् गर्भम ज्ञान का गर्भम ददाम्यहम। ಮಧ್ಯೋನಿ ಪರಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ, ಅಂದರೆ ಜ್ಞಾನದ ಗರ್ಭ ಆಗಿದೆ. मैं जिसमें ज्ञान का बीजारोपण ज्ञान का गर्भ डालने के लिए आता हूँ, ಯಾರಲ್ಲಿ ನಾನು ಜ್ಞಾನದ ಬೀಜಾರೋಪಣೆಯನ್ನು ಮಾಡಲಿಕ್ಕೋಸ್ಕರ ಜ್ಞಾನದ ಗರ್ಭವನ್ನು ಹಾಕ್ಲಿಕ್ಕೋಸ್ಕರ ಯಾವಾಗ ನಾನು ಬರ್ತೀನಿ, वो कौन है? ಮತ್ತು ಅವ್ರು ಯಾರಾಗಿದ್ದಾರೆ? मत्योनि परम ब्रह्म। ಅವರು ಮಧ್ಯೋನಿ ಪರಂಬ್ರಹ್ಮ ಆಗಿದ್ದಾರೆ. वो योनि रूपा माता ಆ ಯೋನಿ ರೂಪ ಮಾತಾ ಯಾರಿದ್ದಾರೆ? परम ब्रह्म है। ಅವರು ಪರಂಬ್ರಹ್ಮ ಆಗಿದ್ದಾರೆ. तो वो परम धाम भी है या नहीं है? ಮತ್ತೆ ಅವರು ಪರಂಧಾಮನೂ ಸಹ ಆಗಿದಾರೋ ಇಲ್ವೋ? है, परम धाम भी है, ಮತ್ತೆ ಪರಂಧಾಮನೂ ಆಗಿದೆ, जहाँ से सारी मनुष्य सृष्टि का जन्म होता है। ಎಲ್ಲಿಂದ ಇಡೀ ಮನುಷ್ಯ ಸೃಷ್ಟಿಯ ಜನ್ಮ ಆಗುತ್ತೆ. वो सबका बाप है या नहीं है? ಮತ್ತೆ ಅವರೆಲ್ಲರ ತಂದೆ ಆಗಿದಾರೋ ಇಲ್ವೋ? सबका बाप है, ಅವರಂತೂ ಎಲ್ಲರಿಗೂ ತಂದೆ ಆಗಿದ್ದಾರೆ. बाप भी है और परम ब्रह्म भी है, ತಂದೆನೂ ಆಗಿದ್ದಾರೆ, ಪರಂ ಬ್ರಹ್ಮನೂ ಆಗಿದ್ದಾರೆ, और परम पुरुष भी है। ಮತ್ತೆ ಪರಂ ಪುರುಷನೂ ಆಗಿದ್ದಾರೆ. तो बताया, ಅದಕ್ಕೆ ಮತ್ತೆ ಹೇಳಿದ್ರು, कि वो शिव बाप बच्चों में ಅದಕ್ಕೆ ಮತ್ತೆ ಹೇಳಿದ್ರು, ಆ ಶಿವ ತಂದೆ ಮಕ್ಕಳಲ್ಲಿ, अभी किन बच्चों के बीच में जो आत्मिक स्थिति में रहने वाले बच्चे हैं, ಇವಾಗ ಯಾವ ಮಕ್ಕಳ ಮಧ್ಯದಲ್ಲಿ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಆತ್ಮಗಳಾಗಿದ್ದಾರೆ ಅವ್ರ ಮಧ್ಯದಲ್ಲಿ, उनके बीच में परम पुरुष बन करके आया हुआ है। ಮತ್ತೆ ಅವ್ರ ಮಧ್ಯದಲ್ಲಿ ಅವರು ಪರಂ ಪುರುಷ ಆಗ್ಬಿಟ್ಟು ಬಂದಿದ್ದಾರೆ. क्या कैसा पुरुष? ಯಾವ ಥರ ಪುರುಷರಾಗ್ಬಿಟ್ಟು ಬಂದಿದ್ದಾರೆ?
शरीर रूपी पुरी में शयन करने वाला ಶರೀರ ರೂಪಿ ಪುರಿಯಲ್ಲಿ ಶಯನ ಮಾಡುವಂಥವ್ರು ऐसा पुरुष रूपी आत्मा बन करके आया है ಆ ಥರ ಪುರುಷ ರೂಪಿ ಆತ್ಮ ಆಗ್ಬಿಟ್ಟು ಬಂದಿದ್ದಾರೆ जो कभी भी देहभान में नहीं आता। ಅವರು ಯಾವತ್ತೂ ದೇಹಾಭಿಮಾನದಲ್ಲಿ ಬರೋದೇ ಇಲ್ಲ परेशान नहीं होता। ಅವ್ರು ಯಾವತ್ತೂ ತೊಂದರೆ ಪಡೋದಿಲ್ಲ बाकी सब आत्माएं ಮಿಕ್ಕಿದವರಂತೂ ಎಲ್ಲ ಆತ್ಮಗಳು है, बाकी सब आत्माएं मनुष्य, जो भी आत्माएं मनुष्य आत्माएं, ಮಿಕ್ಕಿದ ಎಲ್ಲ ಆತ್ಮಗಳು ಅಂದರೆ ಯಾರೇ ಮನುಷ್ಯ ಆತ್ಮಗಳಿದ್ದಾರೆ ಎಲ್ಲರೂ A to Z 500 750 करोड़ भी मनुष्य आत्मा से लेकर के ಅಂದರೆ ಎ ಟು ಝೆಡ್ ಯಾರೇ ಆತ್ಮಗಳಿದ್ದಾರೆ ಮನುಷ್ಯ ಆತ್ಮಗಳು 500 ಕೋಟಿಯಿಂದ 750 ಕೋಟಿವರೆಗೂ अव्वल नंबर ए अलिफ, ಅದರಲ್ಲಿ ಮೊದಲನೇ ನಂಬರ್ ಯಾರಿದ್ದಾರೆ ಅಲ್ಲಫ್ जो पुरुषार्थ में खड़ा रहने वाली स्वभाव का है, ಅವರು ಪುರುಷಾರ್ಥದಲ್ಲಿ ನಿಂತಿರುವಂಥ ಸ್ವಭಾವ ಉಳ್ಳುವಂಥವ್ರಾಗಿದ್ದಾರೆ वो सब ಅವರೇ ಆಗಲಿ ಎಲ್ಲರೂ ಟೋಟಲ್ देहभान से परेशान होते हैं या नहीं होते हैं? ಮತ್ತೆ ಎಲ್ಲರೂ ದೇಹಾಭಿಮಾನದಿಂದ ತೊಂದರೆಯನ್ನು ಪಡಿತಾರೋ ಇಲ್ವೋ हैं? अभी वर्तमान में क्या है? ಇವಾಗ ವರ್ತಮಾನ ಸಮಯದಲ್ಲಿ ಏನಾಗಿದೆ भविष्य को जब किसने देखा अभी? ಇವಾಗ ಭವಿಷ್ಯವನ್ನ ಯಾರು ನೋಡಿದ್ದಾರೆ ಇನ್ನು ಯಾರು ನೋಡೇ ಇಲ್ಲ सब परेशान है। ಇವಾಗಂತೂ ಎಲ್ಲರೂ ತೊಂದರೆಗೊಳಗಾಗ್ತಾ ಇದ್ದಾರೆ अरे मनुष्यों का बाप भी क्या है? ಪರೇಶಾನ್ वो भी परेशान होता है या नहीं होता है? ಅದಕ್ಕೆ ಬಾಬಾ ಹೇಳ್ತಾರೆ ಮನುಷ್ಯ ಸೃಷ್ಟಿಯ ತಂದೆ ಯಾರಿದ್ದಾರೆ ಅವರು ಸಹ ತೊಂದರೆ ಅನುಭವನ ಮಾಡ್ತಾರೋ ಇಲ್ವೋ ಅವರು ತೊಂದರೆ ಅನುಭವ ಮಾಡ್ತಾರೆ हैं? अगर परेशान नहीं होता है ಒಂದ್ ವೇಳೆ ಅವರಿಗೆ ತೊಂದರೆ ಅನುಭವ ಆಗೋದಿಲ್ಲ ಅಂದ್ರೆ तो ये क्यों बोला मुरली में? ಮತ್ತೆ ಈ ತರ ಯಾಕೆ ಹೇಳಿದ್ದಾರೆ ಮುರಳಿಯಲ್ಲಿ कोई वाक्य याद आता है? ಏನಾದ್ರೂ ವಾಕ್ಯ ನೆನಪಿಗೆ ಬರುತ್ತಾ नहीं याद आता। एक ಕೇಳ್ತಾ ಇದ್ದಾರೆ ಬಾಬಾ ನೆನ್ಪು ಬರ್ತಾ ಇಲ್ವಾ वाक्य बोला है जिससे पकड़ में आ जाता है। ಒಂದು ಮಾತನ್ನ ಹೇಳಿದ್ದಾರೆ ಅದರಿಂದ ಗೊತ್ತಾಗ್ಬಿಡತ್ತೆ हैं? हाँ, अगर ज्यादा तंग करेंगे तो विनाश करा दूंगा। ಏನಂತ ಹೇಳಿದ್ದಾರೆ ಒಂದ್ ವೇಳೆ ಜಾಸ್ತಿ ತೊಂದರೆ ಕೊಟ್ರೆ ವಿನಾಶ ಮಾಡ್ಬಿಡ್ತೀನಿ ಅಂತ ಹೇಳಿದ್ದಾರೆ बोला कि नहीं? ಆ ಥರ ಹೇಳಿದಾರೋ ಇಲ್ವೋ ये कौन सी आत्मा बोली? ಇಂತ ಇದನ್ನ ಯಾವ ಈ ಮಾತನ್ನ ಯಾವ ಆತ್ಮ ಹೇಳಿದ್ದಾರೆ है? ब्रह्मा वाली आत्मा बोली। ಬ್ರಹ್ಮನ ಆತ್ಮ ಹೇಳಿದಾರ ಈ ಮಾತನ್ನ माना बाप वाली आत्मा नहीं बोली, ಅಂದ್ರೆ ತಂದೆಯ ಆತ್ಮ ಹೇಳಿಲ್ವಾ बड़ी अम्मा वाली आत्मा बोली। ದೊಡ್ಡ ತಾಯಿ ಯಾರಿದ್ದಾರೆ ಅವರ ಆತ್ಮ ಹೇಳಿದಾರ बाप वाली आत्मा नहीं बोली। ತಂದೆಯ ಆತ್ಮ ಹೇಳಿಲ್ಲ हैं? हैं? हाँ, शंकर विनाश कराते हैं। शंकर तो महादेव है। ಅದಕ್ಕೆ ಯಾರೋ ಹೇಳಿದ್ರು ಶಂಕರನ ಮುಖಾಂತರ ವಿನಾಶ ಆಗುತ್ತೆ ಅಂತ ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಶಂಕರನ ಮುಖಾಂತರ ಅಂತೂ ವಿನಾಶ ಆಗುತ್ತೆ ಯಾಕೆಂದ್ರೆ ಶಂಕರ ಅಂತೂ ಮಹಾದೇವ ಆಗಿದ್ದಾರೆ वो तो देवता की कोटि में है, ಅವರಂತೂ ದೇವತೆಯ ಕೋಟಿಯಲ್ಲಿದ್ದಾರೆ लेकिन महादेव पहले है ಆದ್ರೆ या ಅವರು ಮಹಾದೇವ ಮೊದಲಾಗಿದ್ದಾರ प्रजापिता पहले है? ಅಥವಾ ಪ್ರಜಾಪಿತ ಮೊದಲಾಗಿದ್ದಾರ 500 करोड़ का बाप पहले है या 550 ಕೋಟಿ ಆತ್ಮಗಳು ಯಾರಿದ್ದಾರೆ ಅವ್ರ ತಂದೆ ಮೊದಲಾಗಿದ್ದಾರ देवताओं का महादेव बाप पहले है? ಅಥವಾ ದೇವತೆಗಳಿಗೆ ಯಾರು ಮಹಾದೇವ ಆಗಿದ್ದಾರೆ ಆ ತಂದೆ ಮೊದಲ पहले कौन है? ಮೊದಲು ಯಾರಾಗಿದ್ದಾರೆ प्रजापिता ಮೊದಲು ಪ್ರಜಾಪಿತನೇ ಆಗಿದ್ದಾರೆ एडम, आदम जिसे दूसरे धर्मों में कहा जाता है, ಆಡಮ್ ಅಂತ ಹೇಳಿ ಅಥವಾ ಬೇರೆ ಧರ್ಮಗಳಲ್ಲಿ ಅವರಿಗೆ ಆದಮ್ ಅಂತ ಹೇಳ್ತಾರೆ तो वो प्रजापिता ಮತ್ತೆ ಆ ಪ್ರಜಾಪಿತ देह भान में रह करके ದೇಹಾಭಿಮಾನದಲ್ಲಿ ಇದ್ಬಿಟ್ಟು है तो आत्मा, ಹಾಗಂತೂ ಆತ್ಮನೇ ಆಗಿದ್ದಾರೆ लेकिन आत्मा देह भान में रह करके परेशान होती है कभी कभी या नहीं होती है? ಮತ್ತೆ ಆತ್ಮ ದೇಹಾಭಿಮಾನದಲ್ಲಿ ಇದ್ದಾಗ ಯಾವತ್ತಾದ್ರೂ ಒಂದೊಂದ್ಸತಿ ತೊಂದರೆ ಅನುಭವ ಮಾಡ್ಕೊಳ್ಳುತ್ತೋ ಇಲ್ವೋ ಮಾಡ್ಕೊಳ್ಳುತ್ತೆ ये कह सकते हैं कि और 500 करोड़ मनुष्य आत्माओं के मुकाबले ಹಾ ಈ ತರ ಹೇಳ್ಬೋದಾಗಿದೆ ಇನ್ನು ಮಿಕ್ಕಿದ 550 ಕೋಟಿ ಆತ್ಮಗಳು ಯಾರೇ ಇದ್ದಾರೆ ಅವ್ರ ಹೋಲಿಕೆಯಲ್ಲಿ और पुरुषार्थी ब्राह्मणों के मुकाबले ಬೇರೆ ಪುರುಷಾರ್ಥಿ ಬ್ರಾಹ್ಮಣರ ಹೋಲಿಕೆಯಲ್ಲಿ कम परेशान होती होगी, ಕಡಿಮೆ ತೊಂದರೆಗೊಳಗಾಗ್ತಾರೆ ಅವರು लेकिन परेशान होती ही नहीं है। ಆದರೆ ಅವ್ರಿಗೆ ತೊಂದರೆ ಆಗೋದೇ ಇಲ್ಲ ये तो भक्तों की जवानी हो गई। ಇದಂತೂ ಭಕ್ತರ ಮಾತಾಗೋಗ್ಬಿಟ್ಟಿದೆ
भक्त जो हैं उनके लिए तो भक्ति मार्ग में भी गाया हुआ है। ಭಕ್ತರು ಯಾರಿದ್ದಾರೆ ಅವರಿಗೋಸ್ಕರ ಅಂತೂ ಭಕ್ತಿ ಮಾರ್ಗದಲ್ಲೂ ಸಹ ಗಾಯನ ಮಾಡಲಾಗುತ್ತೆ. हैं क्या गाया हुआ है? ಏನಂತ ಗಾಯನ ಮಾಡ್ತಾರೆ ಭಕ್ತಿ ಮಾರ್ಗದಲ್ಲಿ? राम के भक्त रहीम के बंदे हैं ये सब आंखों के अंधे। ರಾಮನ ಭಕ್ತರು ರಹೀಮನ ಭಕ್ತರು ಇಬ್ರು ಕಣ್ಣಿನಿಂದ ಕುರುಡರೇ ಆಗಿದ್ದಾರೆ ಅಂತ. देहधारियों के भगत बड़ी जल्दी बन जाते हैं। ದೇಹಧಾರಿಗಳ ಭಕ್ತರು ತುಂಬಾ ಬೇಗ ಆಗೋಗ್ತಾರೆ. बनते हैं कि नहीं? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ ಆಗ್ತಾರೋ ಇಲ್ವೋ? है बनते हैं। जो गुरु आया अब उसने भाषण देना शुरू कर दिया। ಯಾರೇ ಗುರುಗಳು ಬರ್ತಾರೆ ಅವ್ರ ಭಾಷಣವನ್ನ ಕೊಡ್ಲಿಕ್ಕೆ ಆರಂಭ ಮಾಡ್ತಾರೆ. बड़ी बड़ी पब्लिक के बीच में ದೊಡ್ಡ ದೊಡ್ಡ ಪಬ್ಲಿಕ್ಕಿನ ಮಧ್ಯದಲ್ಲಿ ಭಾಷಣವನ್ನ ಕೊಡ್ತಾರೆ. तो क्या कहते हैं? ಅವಾಗ ಎಲ್ಲ ಏನಂತ ಹೇಳ್ತಾರೆ? सत्य वचन महाराज। ಸತ್ಯವಚನ ಮಹಾರಾಜ್ ಅಂತ ಹೇಳ್ತಾರೆ. ठीक है क्या अपान धान ಸರಿಯಾಗಿದೆ ಕೃಪಾ ನಿಧಾನ, सत्य है दया निधान। ಸತ್ಯ ಆಗಿದೆ ದಯಾ ನಿಧಾನ. बस भगवान सर्वव्यापी हो गया। ಆ ಥರ ಹೇಳ್ಬಿಡ್ತಾರೆ ಅಂದರೆ ಭಗವಂತ ಸರ್ವವ್ಯಾಪಿ ಆಗೋಗ್ಬಿಟ್ರು. भगवान बन के बना के बैठा दिया। ಭಗವಂತನನ್ನಾಗಿ ಮಾಡಿಬಿಟ್ಟು ಕೂರಿಸ್ಬಿಡ್ತಾರೆ. बाप कहते हैं ತಂದೆ ಹೇಳ್ತಾರೆ सुनी सुनाई बातों से भारतवासियों ने क्या पाया? ಹೇಳಿ ಕೇಳಿದಂಥ ಮಾತಿನಿಂದ ಭಾರತವಾಸಿಗಳು ಏನು ಪಡೆದಿದ್ದಾರೆ? दुर्गति पाई। ದುರ್ಗತಿಯನ್ನು ಪಡೆದಿದ್ದಾರೆ. तो अब ब्राह्मणों की दुनिया में ब्राह्मण बताएं ಮತ್ತೆ ಇವಾಗ ಬ್ರಾಹ್ಮಣರ ಪ್ರಪಂಚದಲ್ಲಿ ಬ್ರಾಹ್ಮಣರು ಹೇಳಿ कि हम दुर्गति में जा रहे हैं या सदगति में जा रहे हैं? ನಾವು ದುರ್ಗತಿಯಲ್ಲಿ ಹೋಗ್ತಾ ಇದ್ದೀವಾ ಅಥವಾ ನಾವು ಸದ್ಗತಿಯಲ್ಲಿ ಹೋಗ್ತಾ ಇದ್ದೀವಾ? हैं? सदगति में जा रहे हैं। ಯಾರೋ ಹೇಳಿದ್ರು ನಾವು ಸದ್ಗತಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ. हाथ तो उठा दो। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸದ್ಗತಿಯಲ್ಲಿ ಹೋಗ್ತಾ ಇದ್ದೀರಾ? ಕೈಯನ್ನ ಎತ್ತಿ. गति में जाने वाले ಸದ್ಗತಿಯಲ್ಲಿ ಹೋಗುವಂಥವ್ರಾಗಿದ್ದೀರಾ ಅಂದರೆ ಕೈಯನ್ನಾದರೂ ಎತ್ತಿ. 1 2 3 4 5 अरे 6 7 8 अरे ये उठाते हैं, हैं? ये क्या बात? ಅದಕ್ಕೆ ಬಾಬಾ ಎಣಿಸ್ತಾ ಇದ್ದಾರೆ 1 2 3 ಅಂತ. ಮತ್ತು ಯಾರೋ ಕೆಲವರು ಕೈ ಎತ್ತಾ ಇದ್ದಾರೆ ಇಳಿಸ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದೇನು ಮಾತು ಮೇಲೆ ಕೆಳಗೆ ಮಾಡ್ತಾ ಇದ್ದೀರಾ? 9 10 11 12 13 14 15 तो भाई लोग हुए। 15 ಜನ ಅಣ್ಣಂದ್ರಾಗಿದ್ದಾರೆ. 1 2 3 4 5 6 7 8 9 10 11 12 13 14 15 16 17 18 19 20 10 भाई निकले और 20 माताएं निकली। 20 ಜನ ಮಾತೆಯರಾದರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 10 ಜನ ಅಣ್ಣಂದ್ರು 20 ಜನ ಮಾತೆಯರು ಬಂದು ಅಷ್ಟೇ. प्रश्न याद है? ಪ್ರಶ್ನೆ ನೆನಪಿದೆನಾ? क्या प्रश्न था? ಏನು ಪ್ರಶ್ನೆ ಆಗಿತ್ತು? हैं? हैं? सत्य? हाँ। अभी सदगति में जाने का अनुभव कौन कर रहे हैं? ಇವಾಗ ಸದ್ಗತಿಯಲ್ಲಿ ಹೋಗುವಂಥ ಅನುಭವನ ಯಾರು ಮಾಡ್ಕೊತಾ ಇದ್ದಾರೆ? और दुर्गति में जाने का अनुभव कौन कर रहे हैं? ಮತ್ತೆ ದುರ್ಗತಿಯಲ್ಲಿ ಹೋಗುವಂಥ ಅನುಭವ ಯಾರು ಮಾಡ್ಕೊತಾ ಇದ್ದಾರೆ? इतनी बड़ी सभा में ಇಷ್ಟು ದೊಡ್ಡ ಸಭೆಯಲ್ಲಿ 10 भाई कह रहे हैं कि हम सदगति में जाने में का अनुभव कर रहे हैं 10 ಜನ ಅಣ್ಣಂದ್ರು ಹೇಳ್ತಾ ಇದ್ದಾರೆ ನಾವು ಸದ್ಗತಿಯಲ್ಲಿ ಹೋಗುವಂಥ ಅನುಭವನ ಮಾಡ್ತಾ ಇದ್ದೀವಿ ಅಂತ. और बाकी सब अनुभव कर रहे हैं दुर्गति में जाने। ಮಿಕ್ಕಿದವರೆಲ್ಲರೂ ದುರ್ಗತಿಯಲ್ಲಿ ಹೋಗುವಂಥ ಅನುಭವ ಮಾಡ್ಕೊತಾ ಇದ್ದಾರೆ. अब कौन झूठ है कौन सत्य है ಇವಾಗ ಯಾರು ಸುಳ್ಳಾಗಿದ್ದಾರೆ ಯಾರು ಸತ್ಯ ಆಗಿದ್ದಾರೆ ये तो भविष्य बताएगा। ಇದಂತೂ ಭವಿಷ್ಯನೇ ಹೇಳುತ್ತೆ. अपने अपने कर्मों के आधार पर भविष्य बताएगा या नहीं? ತಮ್ಮ ತಮ್ಮ ಕರ್ಮದ ಆಧಾರದ ಮೇಲೆ ಭವಿಷ್ಯವನ್ನ ಹೇಳ್ತಾರೋ ಇಲ್ವೋ? हैं? अब परीक्षा फाइनल होने ही वाली है। ಇವಾಗಂತೂ ಫೈನಲ್ ಪರೀಕ್ಷೆ ಆಗುವಂಥ ಟೈಮ್ ಬಂದ್ಬಿಟ್ಟಿದೆ. चिंता करने की कोई बात नहीं। ಚಿಂತೆ ಮಾಡುವಂಥ ಏನು ಅವಶ್ಯಕತೆ ಇಲ್ಲ. रिजल्ट सामने जल्दी आने वाला है। ರಿಸಲ್ಟ್ ಬೇಗ ಎದುರುಗಡೆ ಬರುವಂಥದ್ದಾಗಿದೆ. जो ब्रॉड ड्रामा है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಏನು ಬ್ರಾಡ್ ಡ್ರಾಮಾ ಇದೆ उसकी टोटल अवधि क्या है? ಅದರದ್ದು ಟೋಟಲ್ ಸಮಯ ಎಷ್ಟಾಗಿದೆ? हैं? हाँ
5000 वर्ष 5000 ವರ್ಷ ಆಗಿದೆ. और उसका शूटिंग पीरियड कितना है? ಮತ್ತೆ ಅದರ ಶೂಟಿಂಗ್ ಪೀರಿಯಡ್ ಎಷ್ಟಾಗಿದೆ? 100 वर्ष. 100 ವರ್ಷ ಆಗಿದೆ. जो 5000 वर्ष का ड्रामा जिस गति से चलेगा, ಮತ್ತೆ 5000 ವರ್ಷದ ಡ್ರಾಮಾ ಯಾವ ಸ್ಪೀಡ್ನಲ್ಲಿ ನಡೆಯುತ್ತೆ उसी गति से ಅದೇ ಸ್ಪೀಡ್ನಿಂದ हम बच्चों की शूटिंग होगी या दूसरी प्रकार से होगी? ಮತ್ತೆ ಅದೇ ಸ್ಪೀಡ್ನಿಂದ ನಾವು ಮಕ್ಕಳದು ಸಹ ಶೂಟಿಂಗ್ ಆಗುತ್ತಾ ಅಥವಾ ಬೇರೆ ಪ್ರಕಾರದಲ್ಲಿ ಆಗುತ್ತಾ? है जैसा ड्रामा चला होगा ಯಾವ ಥರ ಡ್ರಾಮಾ ನಡೆದಿರುತ್ತೆ वैसी ही गति होती है ಅದೇ ಥರ ಗತಿ ಆಗುತ್ತೆ. शूटिंग पीरियड में. ಶೂಟಿಂಗ್ ಪೀರಿಯಡ್ನಲ್ಲೂ ಸಹ ಅದೇ ರೀತಿ ಆಗುತ್ತೆ. ड्रामा शुरू होता है, ಡ್ರಾಮಾ ಆರಂಭ ಆಗುತ್ತೆ. ऊपर से आत्माएं ऊंची स्टेज से ಮೇಲಿನಿಂದ ಆತ್ಮಗಳು ಉನ್ನತವಾಗಿರುವಂಥ ಸ್ಟೇಜ್ನಿಂದ इस धरती रूपी रंगमंच पर नीचे आती हैं. ಈ ಧರ್ತಿ ರೂಪಿ ರಂಗಮಂಚದಲ್ಲಿ ಕೆಳಗಡೆ ಬರ್ತಾರೆ. आती है या नहीं? ಕೇಳ್ತಾ ಇದ್ದಾರೆ ಬಾಬಾ ಬರ್ತಾರೋ ಇಲ್ವೋ? है एक बार नीचे आ गई ಬರ್ತಾರೆ. ಒಂದ್ಸತಿ ಕೆಳಗಡೆ ಬಂದ್ಬಿಟ್ರು ಅಂದ್ರೆ तो नीचे ही नीचे उतरती रहती है, ಮತ್ತೆ ಅವ್ರು ಕೆಳಗಡೆ ಇಳಿತಾ ಇರ್ತಾರ या कभी ऊपर चढ़ जाती हैं, कभी नीचे, कभी ऊपर, कभी नीचे. ಅಥವಾ ಒಂದೊಂದ್ಸತಿ ಮೇಲೆ ಒಂದೊಂದ್ಸತಿ ಕೆಳಗೆ ಮೇಲೆ ಕೆಳಗೆ ಹತ್ತೋದು ಇಳಿಯೋದು ಮಾಡ್ತಾ ಇರ್ತಾರ. है नीचे ही गिरती रहती है. ಕೆಳಗಡೆನೆ ಬೀಳ್ತಾ ಇರ್ತಾರೆ. ये आत्मा का स्वभाव है, मनुष्य आत्माओं का. ಇದು ಸಹ ಮನುಷ್ಯ ಆತ್ಮಗಳ ಸ್ವಭಾವ ಆಗಿದೆ. महान से महान आत्मा का स्वभाव नहीं. ಮಹಾನ್ಗಿಂತ ಮಹಾನ್ ಇರುವಂಥ ಆತ್ಮಗಳ ಸ್ವಭಾವ ಅಲ್ಲ. क्या मनुष्य आत्माओं का ये स्वभाव है ಏನಂತ ಹೇಳಿದ್ರು? ಮನುಷ್ಯ ಆತ್ಮಗಳದ್ದು ಈ ಥರ ಸ್ವಭಾವ ಆಗಿದೆ. कि जब ऊंची स्टेज बाप के घर से आती है, बेहद के बाप के घर से, ಯಾವಾಗ ಉನ್ನತವಾಗಿರುವಂಥ ಸ್ಟೇಜ್ನಿಂದ ತಂದೆ ಮನೆಯಿಂದ ಬೇಹದ್ದಿನ ಮನೆಯಿಂದ ಯಾವಾಗ ಕೆಳಗಡೆ ಬರ್ತಾರೆ ಆತ್ಮಗಳು, इस सृष्टि रूपी रंगमंच पर नीचे आती है, ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಯಾವಾಗ ಕೆಳಗಡೆ ಬರ್ತಾರೆ तो पंच तत्वों से बने हुए इस देह में आकर के ಅವಾಗ ಪಂಚತತ್ವಗಳಿಂದ ತಯಾರಾಗಿರುವಂಥ ಈ ದೇಹದಲ್ಲಿ ಬಂದ್ಬಿಟ್ಟು देह की इंद्रियों के संग के रंग में आती है. ದೇಹದ ಇಂದ್ರಿಯಗಳ ಸಂಘದ ರಂಗ್ನಲ್ಲಿ ಬಂದ್ಬಿಡ್ತಾರೆ. आती है या नहीं? ಕೇಳ್ತಾ ಇದ್ದಾರೆ ಬಾಬಾ ಬರ್ತಾರೋ ಇಲ್ವೋ? कोई भी बड़े से बड़ा देवता हो, ಯಾರೇ ದೊಡ್ಡಕ್ಕಿಂತ ದೊಡ್ಡ ದೇವತೆ ಆಗಿರಲಿ, 16 कला संपूर्ण देवता क्यों न हो, 16 ಕಲ ಸಂಪೂರ್ಣ ದೇವತೆಗಳೇ ಆಗಿರಲಿ ಬಲೆ, कम कलाओं वालों की तो बात ही छोड़ दो. ಕಡಿಮೆ ಕಲೆಗಳ ಉಳ್ಳೋಂಥವ್ರದಂತೂ ಮಾತೇ ಬಿಟ್ಬಿಡಿ. कोई नीचे आकर के सृष्टि रूपी रंगमंच पर आकर के ಯಾರಾದರೂ ಕೆಳಗಡೆ ಬಂದ್ಬಿಟ್ಟು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಬಂದ್ಬಿಟ್ಟು ऊपर नीचे चढ़ता है ಮೇಲೆ ಕೆಳಗೆ ಆಗ್ತಾರ कि लगातार नीचे उतरते हैं? ಅಥವಾ ಕಂಟಿನ್ಯೂ ಆಗಿ ಕೆಳಗಡೆ ಇಳಿತಾ ಬರ್ತಾರ? है माताएं तो डम्ब होके बैठती हैं. ಮಾತೆಯರಂತೂ ಡಮ್ಮ ಕುತ್ಕೊಂಡ್ಬಿಟ್ಟಿರ್ತಾರೆ. है अरे आत्माएं ऊपर से जब बाप के घर से आती हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆತ್ಮಗಳು ಯಾವಾಗ ಆತ್ಮಲೋಕದಿಂದ ತಂದೆ ಮನೆಯಿಂದ ಈ ಸೃಷ್ಟಿಯಲ್ಲಿ ಬರ್ತಾರೆ, सृष्टि रूपी रंगमंच पर, ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಬರ್ತಾರೆ, तो लगातार नीचे उतरती हैं ಅವಾಗ ಅವ್ರು ಕಂಟಿನ್ಯೂ ಆಗಿ ಮತ್ತೆ ಕೆಳಗಡೆ ಇಳಿತಾರ या ऊपर भी चढ़ती हैं? ಅಥವಾ ಮೇಲೇನೂ ಹತ್ತಾರ? ऊपर भी चढ़ती हैं, ಮೇಲೇನೂ ಸಹ ಹತ್ತಾರೆ ಅಲ್ವಾ? नीचे उतरती हैं लगातार. तो ಕಂಟಿನ್ಯೂ ಆಗಿ ಕೆಳಗಡೆ ಇಳಿತಾ ಇರ್ತಾರೆ. शूटिंग पीरियड में भी ऐसा ही होता होगा. ಮತ್ತೆ ಶೂಟಿಂಗ್ ಪೀರಿಯಡ್ನಲ್ಲೂ ಸಹ ಇದೇ ರೀತಿ ಆಗ್ಬೋದಾಗಿದೆ. बेसिक ज्ञान में आएंगे ಯಾವಾಗ ಬೇಸಿಕ್ ಜ್ಞಾನದಲ್ಲಿ ಬರ್ತಾರೆ बच्चे, आत्मा रूपी बच्चे, ಆತ್ಮರೂಪಿ ಮಕ್ಕಳು जब बेसिक ज्ञान में आते हैं, ಯಾವಾಗ ಬೇಸಿಕ್ ಜ್ಞಾನದಲ್ಲಿ ಬರ್ತಾರೆ उस समय की अपनी स्टेज को देखें. ಆ ಸಮಯದಲ್ಲಿ ಇರುವಂಥ ತಮ್ಮ ಸ್ಟೇಜನ್ನು ನೋಡಿ याद आ रही है? ನೆನ್ಪು ಬರ್ತಾ ಇದೆನಾ?
है, आ रही है। ಬರ್ತಾ ಇದೆ. उस समय ऊंची स्टेज अनुभव होती है। ಮತ್ತೆ ಆ ಸಮಯದಲ್ಲಿ ಉನ್ನತವಾಗಿರುವಂಥ ಸ್ಟೇಜಿನ ಅನುಭವ ಆಗುತ್ತಾ? शुरुआत में ಆರಂಭದಲ್ಲಿ या गिरती कला अनुभव होती है। ಅಥವಾ ಕೆಳಗಡೆ ಬೀಳುವಂಥ ಕಲೆ ಅನುಭವ ಆಗುತ್ತಾ? है अच्छी अवस्था अनुभव होती है। ಒಳ್ಳೆ ಅವಸ್ಥೆ ಅನುಭವ ಆಗುತ್ತೆ. अच्छी माने सच्ची गति है। ಒಳ್ಳೆಯದು ಅಂದರೆ ಪುರುಷಾರ್ಥದ ಸ್ಪೀಡ್ ಏನಿದೆ, ಗತಿ ಅದು ಒಳ್ಳೇದಾಗಿದೆನಾ? अर्थ की ಅಂದರೆ ಪುರುಷಾರ್ಥದ ಸ್ಪೀಡ್ ಚೆನ್ನಾಗಿದೆನಾ? या झूठी गति है। ಅಥವಾ ಸುಳ್ಳಾಗಿರುವಂಥ ಸ್ಪೀಡ್ ಆಗಿದೆನಾ? है सच्ची गति। ಸತ್ಯವಾಗಿರುವಂಥ ಸ್ಪೀಡ್ ಆಗಿದೆ, ಗತಿ ಆಗಿದೆ. सच्ची गति क्यों है उस समय? ಮತ್ತೆ ಆ ಸಮಯದಲ್ಲಿ ಸತ್ಯವಾಗಿರುವಂಥ ಗತಿ ಯಾಕಾಗಿದೆ? क्योंकि शुरू शुरू में आते हैं, ಏಕೆಂದರೆ ಆರಂಭದಲ್ಲಿ ಬರ್ತಾರೆ, बाप के बच्चे बनते हैं, ತಂದೆಯ ಮಕ್ಕಳು ಆಗ್ತಾರೆ, बट्टी करते हैं, ಬಟ್ಟಿ ಮಾಡ್ಕೊಳ್ತಾರೆ, कोर्स का फोर्स भरते हैं। ಕೋರ್ಸಿನ ಫೋರ್ಸನ್ನು ತುಂಬ್ಕೊತಾರೆ. क्या कोर्स का फोर्स भरते हैं? ಏನಂತ ಹೇಳಿದ್ರು, ಕೋರ್ಸಿನ ಫೋರ್ಸ್ ತುಂಬ್ಕೊತಾರೆ. तो आत्मा एक के संग का अनुभव करती है ಮತ್ತೆ ಆವಾಗ ಆತ್ಮ ಒಬ್ಬರ ಸಂಘದ ಅನುಭವವನ್ನು ಮಾಡ್ಕೊಳುತ್ತಾ या अनेकों का संग का अनुभव ज्यादा करती है? ಅಥವಾ ಅನೇಕರ ಸಂಘದ ಅನುಭವವನ್ನು ಜಾಸ್ತಿ ಮಾಡ್ಕೊಳುತ್ತಾ बुद्धि से ಬುದ್ಧಿಯಿಂದ? है एक के संग का अनुभव ज्यादा होता है। ಒಬ್ಬರ ಸಂಘದ ಅನುಭವ ಜಾಸ್ತಿ ಆಗುತ್ತೆ. और संग का रंग तो लगता है या नहीं लगता ಮತ್ತೆ है? ಸಂಘದ ರಂಗ ಏನಿದೆ ಅದು ಅಂಟ್ಕೊಳ್ಳುತ್ತೋ ಇಲ್ವೋ? संग का रंग तो जरूर लगता है। ಸಂಘದ ರಂಗ ಅಂತೂ ಖಂಡಿತವಾಗಿ ಅಂಟ್ಕೊಳ್ಳುತ್ತೆ. तो अच्छा अवस्था अच्छी रहती है, ಆವಾಗ ಮತ್ತೆ ಅವಸ್ಥೆ ಚೆನ್ನಾಗಿರುತ್ತೆ. क्योंकि जो परम पाठधारी परम पुरुष है, ಯಾಕೆಂದ್ರೆ ಯಾರು ಪರಂ ಪಾತ್ರಧಾರಿ ಪರಂ ಪುರುಷ ಆಗಿದ್ದಾರೆ, पुरुष माने आत्मा, ಪುರುಷ ಅಂದ್ರೇನೆ ಆತ್ಮ. ऐसी आत्मा जो देह की दुनिया में आती तो है, ಆ ಥರ ಆತ್ಮ ಅವರು ದೇಹದ ಪ್ರಪಂಚದಲ್ಲಂತೂ ಬರ್ತಾರೆ, लेकिन देह की याद में मन बुद्धि से बिल्कुल नहीं रहती। ಆದರೆ ಅವರು ಆ ದೇಹದ ನೆನಪಿನಲ್ಲಿ ಮನ್ಬುದ್ಧಿಯಿಂದ ಸ್ವಲ್ಪನೂ ಸಹ ಇರೋದಿಲ್ಲ. रहती है? ಕೇಳ್ತಾ ಇದಾರ ಬಾಬಾ? ಇರುತ್ತಾ? नहीं रहती, ಇರೋದೇ ಇಲ್ಲ, परे रहती। ಪರೇ ಆಗಿರ್ತಾರೆ. खुद भी परे की स्टेज में रहती है, ಸ್ವಯಂ ಸಹ ಪರೇ ಆಗಿರುವಂಥ ಸ್ಟೇಜ್ನಲ್ಲಿ ಇರ್ತಾರೆ. देह से परे, ದೇಹ ಮತ್ತೆ ದೇಹದ ಇಂದ್ರಿಯಗಳಿಂದ ಪರೇ ಆಗಿರ್ತಾರೆ. देह की इंद्रियों से परे। और जो संग के रंग में आते हैं, ದೇಹದ ಇಂದ್ರಿಯಗಳಿಂದನೂ ಪರೇ ಆಗಿರ್ತಾರೆ. ಮತ್ತೆ ಯಾವ ದೇಹದ ಸಂಘದ ರಂಗನಲ್ಲಿ ಬರ್ತಾರೆ वो भी नंबरवार कुछ न कुछ आदि में ಅವರು ಸಹ ನಂಬರ್ ವಾರ್ ಆಗಿ ಏನಾದರೂ ಸ್ವಲ್ಪನಾದರೂ ಸ್ವಲ್ಪ ಆದಿಯಲ್ಲಿ अतीन्द्रिय सुख का अनुभव 1 सेकंड 4 सेकंड 10 सेकंड ಅತೀಂದ್ರಿಯ ಸುಖದ ಅನುಭವವನ್ನು 1 ಸೆಕೆಂಡ್ 4 ಸೆಕೆಂಡ್ 10 ಸೆಕೆಂಡ್ कुछ न कुछ अनुभव खुशी का जरूर करते हैं। ಸ್ವಲ್ಪನಾದರೂ ಸ್ವಲ್ಪ ಅನುಭವ, ಖುಷಿ ಅನುಭವವನ್ನು ಖಂಡಿತವಾಗಿ ಮಾಡ್ತಾರೆ. तो मन बुद्धि से सदगति में हुए ಮತ್ತೆ ಮನ್ಬುದ್ಧಿಯಿಂದ ಸದ್ಗತಿಯಲ್ಲಿದ್ದಾರೆ ಅಂತ ಹೇಳಲಾಗುತ್ತಾ या दुर्गति में हुए, ಅಥವಾ ದುರ್ಗತಿಯಲ್ಲಿದ್ದಾರ? सदगति का अनुभव करते हैं। ಸದ್ಗತಿ ಅನುಭವವನ್ನು ಮಾಡ್ಕೊತಾರೆ. संपूर्ण सदगति की नहीं, ಸಂಪೂರ್ಣ ಸದ್ಗತಿ ಅಲ್ಲ, लेकिन आदि में कुछ न कुछ ಆದರೆ ಆದಿಯಲ್ಲಿ ಸ್ವಲ್ಪನಾದರೂ ಸ್ವಲ್ಪ परसेंटेज में, ಪರ್ಸೆಂಟೇಜ್ನಲ್ಲಿ आदि में सदगति का अनुभव हुआ ना? ಆದಿಯಲ್ಲಿ ಸದ್ಗತಿ ಅನುಭವ ಆಯ್ತಲ್ವಾ? ಸದ್ಗತಿದು नहीं हुआ? ಆಗ್ಲಿಲ್ವಾ? हुआ। ಆಯ್ತು. आदि में सो अंत में, ಆದಿಯಲ್ಲಿ ಏನಾಯ್ತು ಅದೇ ಮತ್ತೆ ಅಂತ್ಯದಲ್ಲೂ ಆಗುತ್ತೆ. अंतिम लास्ट परीक्षा होगी। ಯಾವಾಗ ಅಂತಿಮ ಸಮಯದಲ್ಲಿ ಕೊನೆ ಲಾಸ್ಟ್ ಪರೀಕ್ಷೆ ಆಗುತ್ತೆ, राजधानी संपूर्ण तैयार होगी, ಯಾವಾಗ ಸಂಪೂರ್ಣ ರಾಜಧಾನಿ ತಯಾರಾಗುತ್ತೆ, तो जो बाप के, कैसे बाप के, ಅವಾಗ ಯಾರು ತಂದೆಯ ಮಕ್ಕಳಾಗಿರ್ತಾರೆ. ಅಂದ್ರೆ ಯಾವ ತರ ತಂದೆಯ? बेहद के बाप के। ಬೇಹದ್ದಿನ ತಂದೆಯ ಮಕ್ಕಳು. जो बेहद का बाप
परम पुरुष है। ಯಾರು ಬೇಹದ್ದಿನ ತಂದೆ ಪರಮಪುರುಷ ಆಗಿದ್ದಾರೆ, परम पिता कहा जाता है। ಅವರಿಗೆ ಪರಮಪಿತ ಅಂತಾನೂ ಹೇಳಲಾಗುತ್ತೆ। सुप्रीम सोल है। ಸುಪ್ರೀಂ ಸೋಲ್ ಆಗಿದ್ದಾರೆ। कैसी भी स्थिति परिस्थिति में इस संसार में पार्ट बजाते हुए ಯಾವ ಥರನೇ ಸ್ಥಿತಿ ಪರಿಸ್ಥಿತಿ ಆಗಿರಲಿ ಪ್ರಪಂಚದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದು आत्मिक स्थिति में ही रहता है। ಆತ್ಮಿಕ ಸ್ಥಿತಿಯಲ್ಲೇ ಇರ್ತಾರೆ। तो बच्चे कैसी स्थिति में रहेंगे? ಮತ್ತೆ ಮಕ್ಕಳು ಸಹ ಯಾವ ಥರ ಸ್ಥಿತಿಯಲ್ಲಿ ಇರ್ತಾರೆ? है? आत्मिक स्थिति में रहने वाले होंगे। ಆತ್ಮಿಕ ಸ್ಥಿತಿಯಲ್ಲೇ ಇರುವಂಥವ್ರಾಗಿರ್ತಾರೆ। जैसा बाप का खून ಯಾವ ಥರ ತಂದೆಯ ರಕ್ತ ಆಗಿರುತ್ತೆ, संकल्पों का, ಸಂಕಲ್ಪಗಳ ರಕ್ತ ಯಾವ ಥರ ತಂದೆದ ಇರುತ್ತೆ, वैसा बच्चों का भी जब संपन्न स्टेज धारण करेंगे, ಅದೇ ಥರ ಮಕ್ಕಳು ಸಹ ಯಾವಾಗ ಸಂಪನ್ನ ಸ್ಟೇಜನ್ನು ಧಾರಣೆ ಮಾಡ್ಕೊತಾರೆ, बाप के संपन्न बच्चे बनेंगे, ತಂದೆಯ ಸಂಪನ್ನ ಮಕ್ಕಳು ಯಾವಾಗ ಆಗ್ತಾರೆ, आत्मिक स्थिति में रहने वाले, ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ತಂದೆಯ ಮಕ್ಕಳು ಆಗ್ತಾರೆ, तो उनकी भी वही अवस्था होगी। ಅವಾಗ ಅವ್ರದ್ದು ಸಹ ಅದೇ ಥರ ಅವಸ್ಥೆ ಆಗುತ್ತೆ। ಓಂ ಶಾಂತಿ। ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2254, ಕಾಕರ್ ಬಿಟ್ಟ, ನೇಪಾಲ್, ಫಸ್ಟ್ ಪಾರ್ಟ್। ಅವ್ಯಕ್ತವಾಣಿ ಆಗಿತ್ತು 16/10/2016, ನುಡಿಸಿರುವಂಥ ತಾರೀಖು 19/10/2016। ಓಂ ಶಾಂತಿ।